ವಾಸ್ತುಗೂ ಫೆಂಗ್ ಶೂಯಿಗೂ ಎರಡೂ ಒಂದನ್ನೇ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ, ಬಟ್ ಇನ್ ಅ ಡಿಫ್ರೆಂಟ್ ಪ್ರಾಸೆಸ್ ಆ್ಯಂಡ್ ದ ಮೆಥಡ್ ಇಸ್ ಡಿಫ್ರೆಂಟ್. ಇಸ್ ದಟ್ ಹೌ ಐ ಅಂಡರ್ಸ್ಟ್ಯಾಂಡ್? You are very right. The approach is different. But I would say, you see, I have no hesitation in sharing this with you. If you look at the chronology of events, evolution of mankind ಅಂತ ನೋಡಿದಾಗ, ನೀವು ಎಲ್ಲೋ ಒಂದು ಕಡೆ ನೀವು ಮೊಹೆಂಜದಾರೋ ಹರಪ್ಪಾಗಿ ಬರ್ತೀವಿ. ಅಲ್ಲಿಂದ ಆಗಿದ ಮೇಲೆ ನೀವು ಮೆಸೊಪೊಟೋಮಿಯಾ, ಈಜಿಪ್ಟು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬರ್ತೀವಿ. ಸೊ ಚೈನೀಸ್ ಸಿವಿಲೈಸೇಷನ್ ಕಮ್ಸ್ ಮಚ್ ಲೇಟರ್ ಇನ್ ದ ಹೈರಾರ್ಕಿ ಆಫ್ ಎವಲ್ಯೂಷನ್. ಹೌದು. ಇಂಡಿಯನ್ ಸಿವಿಲೈಸೇಷನ್ ಪ್ರಿಸೀಡ್ಸ್, ನಾವು ಅದ್ರ ಹಿಂದೆ ಇದ್ದೀವಿ. ಸೊ ಎಲ್ಲೋ ಒಂದು ಕಡೆ ಫುಂಕ್ಷುವೆ ಅಂತ ತಗೋಬೇಕಾದ್ರೆ ವಾಸ್ತುವಿನ ಪ್ರಭಾವ ಇರುತ್ತೆ. ಯಾಕೆ ಅಂತ ಹೇಳ್ತೀನಿ. ಒಂದು ಕಾಲದಲ್ಲಿ ಬುದ್ಧಿಸಮ್ ಇರಬೇಕಾದ್ರೆ ನಮ್ಮ ಟೆಕ್ಸ್ಟು, ಸ್ಕ್ರಿಪ್ಚರ್ಸು ಅದೆಲ್ಲ ಅಲ್ಲಿಗೆ ಹೋಗಿರುತ್ತೆ. ಬಿಕಾಸ್ ವಿ ಹ್ಯಾಡ್ ದೀಸ್ ಬುದ್ಧಿಸಮ್ ಸ್ಪ್ರೆಡಿಂಗ್ ಆಲ್ ಅಕ್ರಾಸ್ ದಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ. ಇದು ಯಾವ ಟೈಮಲ್ಲಿ, ಯಾವ ಟೈಮ್ ಲೈನು? ಐ ಆಮ್ ಟಾಕಿಂಗ್ ಆಫ್ ಬುದ್ಧಿಸಮ್ ಟೈಮ್ ಲೈನ್. ಸೊ ನಮಗೆ ಎವಲ್ಯೂಷನ್ ಅಂತ ತಗೊಂಡಾಗ ಅಲ್ಲಿ ಕಾನ್ಸೆಪ್ಟ್ ಹೋಗಿದೆ, ಬಟ್ ಅವರಲ್ಲೇ ಒಂದು ಕಾನ್ಸೆಪ್ಟ್ ಇದ್ದಿದ್ದು, ದಟ್ ಈಸ್ ಐ ಆಮ್ ಟಾಕಿಂಗ್ ಆಫ್ BC ಚೈನೀಸ್ ಸಿವಿಲೈಸೇಷನ್ನಲ್ಲಿ. ಅವರಲ್ಲಿ ಒಂದು ಕತೆ ಒಂದಿದೆ. ಆ ಕಥೆದು ಮಹತ್ವ ಏನು ಅಂದರೆ, ಇಟ್ ಗೋಸ್ ಬ್ಯಾಕ್ ಟು ಟಾರ್ಟಾಯ್ಸ್. ಏನದು? ದೆರ್ ಇಸ್ ಅ ಸ್ಕಾಲರ್ ಬೈ ನೇಮ್ ಲೋಶೋ ಅಂತ ಹೇಳ್ತೀವಿ. ಅದು ಗ್ರಿಡ್ಗೆ ಅವರೇ ಕಂಡಿಡಿದಿದ್ದು. ಆ ಮ್ಯಾಥಮೆಟಿಕ್ಸ್ ಆಕ್ಟಗನ್ ಬರುತ್ತಲ್ಲ, ಆಕ್ಟಗನ್ ಅಲ್ಲ, ಒಂದು ಸ್ಕ್ವೇರು, ಅದರಲ್ಲಿ ಒಂದು 3x3 ಮನೆ ಇರುತ್ತೆ, 3x3 ಮ್ಯಾಟ್ರಿಕ್ಸ್ ಅಲ್ಲಿ. ಅದ್ರ ನಂಬರ್ಸ್ಗಳು ಹಾಕಿರ್ತಾರೆ. ಅದು ನಿಮ್ಗೆ ಕೆಲವು ಟಾಯ್ಗಳು ನೋಡಿರ್ತೀರ, ಟಾಯ್ಸ್ ಹಿಂದ್ಗಡೆ ಇರುತ್ತೆ ನಂಬರ್ಗಳು. 5 6 7 8 9 1 2 3 4 ಅಂತ ಇರುತ್ತೆ. ನಂಬರ್ 1 to 9 ಅಲ್ಲಿ ಸ್ಪ್ರೆಡ್ ಮಾಡಿರ್ತಾರೆ. ದೇರ್ ಆರ್ 9 ಗ್ರಿಡ್ಸ್ ಅದರಲ್ಲಿ. ಇವರು ಸ್ಟೋರಿ ಏನು ಅಂದ್ರೆ, ಒಂದು ಟರ್ಟಲ್ಲು ಸೀಯಿಂದ ಬಂದಾಗ ಅದ್ರ ಬೆನ್ನಿಂದ ಈ ಮಾರ್ಕಿಂಗ್ ನೋಡಿರೋದು, ಈ ನಂಬರ್ಗಳು ನೋಡಿರೋದು. ಇಟ್ ಈಸ್ ಕಾಲ್ಡ್ ಡಿವೈನ್ ಮೆಸೇಜ್. ಅದನ್ನ ಇಟ್ಕೊಂಬಿಟ್ಟು ದಿ ಫಿಲಾಸಫಿ ಆಫ್ ಲೋಶೋ ಗ್ರಿಡ್ ಅಂತ ಹೇಳ್ತೀವಿ, ವಿಚ್ ಇಸ್ ದ ಬೇಸಿಸ್ ಆಫ್ ಫುಂಕ್ಷುವೆ. ಅಲ್ಲಿಂದ ಇವಾಲ್ವ್ ಆಗಿರೋದು, ಅಲ್ಲಿಂದ ನಂಬರ್ಸ್ ಇವಾಲ್ವ್ ಆಗಿರೋದು. ನಂಬರ್ 1 to 9. ಈ 1 to 9ಗೆ ಮತ್ತೆ ಎಲ್ಲಿ ಲಿಂಕ್ ಇದೆ ಅಂತ ಹೇಳಿದ್ರೆ, ಈ ಪ್ರತಿಯೊಂದು ನಂಬರ್ಗೂ ಒಂದು ಪಂಚಭೂತದ ರೆಫರೆನ್ಸ್ ಇದೆ. ನಂಬರ್ 1 ಅಂದರೆ ವಾಟರು, ನಂಬರ್ 2 ಅಂದರೆ ಅರ್ಥು, ನಂಬರ್ 3 ಅಂದರೆ ವುಡ್ಡು. ಈ ಥರ ಒಂದೊಂದು ನಂಬರ್ಗೆ ಒಂದೊಂದು ಎಲಿಮೆಂಟ್ ಲಿಂಕ್ ಇದೆ. ಸೊ ಈ ನಂಬರ್ಸು ಅದರ ಟರ್ಟಲ್ ಹಿಂದ್ಗಡೆ ಅವನು ಸ್ಪಾಟ್ ಮಾಡಿದಾಗ ಸ್ಕಾಲರು, ಇದರಿಂದ ಅವರು ಒಂದು ಥಿಯರಿ ಕಂಡಿಡಿದ್ರು, ಲೋಶೋ ಗ್ರಿಡ್ಡು. ಇದನ್ನು ಅಪ್ಲೈ ಮಾಡಿಬಿಟ್ಟು ಈ ಥರ ಸ್ಟಾರ್ಸ್ಗಳು ಮೂವ್ ಆಗುತ್ತೆ. ಆ್ಯಂಡ್ ಅಸ್ಟ್ರಾನಮಿ ಲಿಂಕ್ ಇದೆ. ಅದು ನಾವು ಧ್ರುವತಾರೆ ಅಂತ ಹೇಳ್ತೀವಿ. ದಟ್ ಈಸ್ ದಿ ಬಿಗ್ ಡಿಪ್ಪರ್ ಸ್ಟಾರ್. ಆ ಬಿಗ್ ಡಿಪ್ಪರ್ ಸ್ಟಾರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಲೇಡಲ್ ಸ್ಟಾರ್. ಅದು ಸೌಟ್ ಥರ ಇರುತ್ತದು ಫಾರ್ಮೇಷನ್. ದಿ 7 ಸ್ಟಾರ್ಸ್, ಸಪ್ತರಿಷಿ ಮಂಡಲ ಅಂತ ಹೇಳ್ತೀವಿ. ಅದರ ಆಧಾರದ ಮೇಲೆ ದೇ ಡಿಡ್ ದ ಕ್ಯಾಲ್ಕುಲೇಷನ್ ಆಫ್ ದ 7 ಎಲಿಮೆಂಟ್ಸ್, ವಿಚ್ ಇನ್ಕ್ಲೂಡ್ಸ್ ವಿಂಡ್ ಆ್ಯಂಡ್ ವಾಟರ್. 5 elements plus 2 of them, which is wind and water, became 7. So 7 types of energies to be handled. 5 elements, which is water, wood, fire, earth and metal. And wind and water. Again. Through this feng shui connection. So it has been an evolution. So to answer your question, origin could be the principles of Vastu, but at the same time, because of the timeline of evolution, much later this theory of feng shui also evolved. But along with that, parallelly, what grew was the traditional Chinese medicine. ನಮ್ಮಲ್ಲಿ ಹೆಂಗೆ ಆಯುರ್ವೇದ ಮತ್ತು ಮೆಡಿಕಲ್ ಸೈನ್ಸ್ ಎವಾಲ್ವ್ ಆಯಿತು, ಅದೇ ಥರ ಅವರಲ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್, TCM ಅಂತ ಹೇಳ್ತೀವಿ, TCM ಪ್ರಾಕ್ಟಿಸ್. ಅದರಲ್ಲಿ ಅಕ್ಯುಪಂಕ್ಚರ್, ಅಕ್ಯುಪ್ರೆಷರ್ ಎಲ್ಲ ದೇ ಆರ್ ದ ಬ್ರಾಂಚಸ್ ಆಫ್ ದ ಸೇಮ್ ಸಬ್ಜೆಕ್ಟ್. ಅದು ಇವಾಲ್ವ್ ಆಯಿತು. ಸೊ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿ ರೂಟ್ಸ್ ಬೇಸ್ಡ್, ಜಸ್ಟ್ ಲೈಕ್ ಆಯುರ್ವೇದ, ಅಲ್ಲೂ ರೂಟ್ ಬೇಸ್ಡ್ ಟ್ರೀಟ್ಮೆಂಟ್, ಜಡಿಬೂಟಿ ಅಂತ ಹೇಳ್ತೀವಿ. ದೇ ಹ್ಯಾವ್ ದ ಸೇಮ್ ಗಿನ್ಸಿಂಗ್ ಅಂತ ಹೇಳ್ತೀವಿ. ಇಟ್ಸ್ ಬಿಕಮ್ ವೆರಿ ಪಾಪ್ಯುಲರ್ ಇಯರ್. ಇವಾಗ ಟ್ಯಾಬ್ಲೆಟ್ಸ್ ಅಲ್ಲಿ ಗಿನ್ಸಿಂಗ್ ಅಂತ ತಗೊಳ್ತಾರೆ, GINSENG. ಗಿನ್ಸಿಂಗ್ ಇಸ್ ಅ ರೂಟ್ ವಿಚ್ ಲುಕ್ಸ್ ಲೈಕ್ ಅ ಹ್ಯೂಮನ್ ಬೀಯಿಂಗ್, the shape. So this is very traditional of Chinese. So Chinese medicine. Why do they take that, sir? Sorry. To give strength and energy. Of course, it has got different connotations in traditional Chinese medicine. Primarily, they include it as a part of the supplement
in some of the medications in Chinese medicine. So evolution of Chinese medicine, evolution of feng shui, all that happened parallelly. What happened in Indian civilization was something similar. We had the Vastu science, Ayurveda, astronomy, mathematics. So when we talk of similarity, there's a lot of similarity.